ಗೈಸ್, ಧರ್ಮಸ್ಥಳ ಬಿಟ್ಟು ಫ್ರೆಂಡ್ ಮನೆಗೆ ಬಂದಿದ್ವಿ. ಮಂಗಳೂರಿನಲ್ಲಿ BC ರೋಡ್ ಹತ್ರ ಇರೋದು. ಸೊ ಗಾಡಿ ನೋಡಿ, ಇದು ಮನೆ ಹೇಗಿದೆ ಅಂತ. ಸೊ ನೋಡಿ, ಇದು ಇಷ್ಟು ಈ ಆವರಣದ ಈ ವಿಸ್ತಾರದಲ್ಲಿ ಇವ್ರ ಮನೆ ಇರೋದು. ಸೊ ಇದು ಇಂಡಿವಿಜುವಲ್ ಆಗಿ ಇವ್ರಿಗೆ ದೇವ್ರ ಮನೆ ಇರೋದು. ಸೊ ಇದು ಮನೆ. ಈಗ ಹೋಮ್ ಟೂರ್ ಮಾಡೋಣ ಬನ್ನಿ. ನೀವೇ ಗೆಸ್ಟು. ಸೊ ಮನೆ ಓನರ್ ಇವರೇ. ಹೇಳಿ, ಯಾವ ಊರು ಇದು? ಇದನ್ನೇ ಹಾಕೊಳ್ಳಿ. ಚೆನ್ನಾಗಿ ಕಾಣಿಸ್ತಿಲ್ಲ, ನಾನು ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ತಿದ್ದಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ. ಹೇಳಿ. ಇದು ಯಾರ್ದು? ಚೆನ್ನಾಗಿದೆ, ಕೊಟ್ಟು ಹೋಗಿ. ಯಾವ್ದಾದ್ರು ಓಕೆ. ಇದು ನೋಡಿ, ಇದು ಟ್ರೈ ಮಾಡ್ತೀರಾ? ವಿಡಿಯೋ ಕಾಲಲ್ಲಿ ಇದ್ದೀರಾ? ಇಲ್ಲ, ವಿಡಿಯೋ ಆನ್ ಆಗಿದೆ. ವಿಡಿಯೋ ಕಾಲ್ ನಮ್ಗೆ ಯಾರು ವಿಡಿಯೋ ಕಾಲ್ ಯಾವುದು ಇಲ್ಲ ಈಗ. ಸೀರಿಯಸ್ಲಿ ಹೇಳಿ, ಯಾವ ಊರು? ಇದು ಬಂಟ್ವಾಳದಲ್ಲಿ ಅಮಟಾಡಿ ಅಂತ ಗ್ರಾಮ. ಒಂದು ಚಿಕ್ಕ ಊರು, ಚಿಕ್ಕ ಹಳ್ಳಿ ಅಂತಲ್ಲ, ಅಮಟಾಡಿ ಸ್ವಲ್ಪ ದೊಡ್ಡ ಗ್ರಾಮ. ನೆರಳಿಗೆ ಬನ್ನಿ, ಬಿಸಿಲು ಜಾಸ್ತಿ. ಅಲ್ಲೊಂದು ನಮ್ಮ ಮನೆ ಇದೆ. ಹೋಮ್ ಟೂರ್ ಮಾಡಿ ಸಾಕು. ಮನೆ ಹೋಮ್ ಟೂರ್ ಲಲಿತಾ ಪ್ಯಾಲೇಸ್. ಇದು ನಮ್ಮ ಮನೆ. ಇಲ್ಲಿ ಲಲಿತಾ ಪ್ಯಾಲೇಸ್ ಅಂತ. ಇದು ಇವನು ಕರೆಯೋದು ಲಲಿತಾ ಪ್ಯಾಲೇಸ್ ಅಂತ. ಹಾಗೆ ಇದೆ. ಕಡ್ಡಾಲ್ ಗೊತ್ತಂತ ಮನೆ. ಬನ್ನಿ, ಹೋಮ್ ಟೂರ್ ಮಾಡ್ತಾನೆ ನಿಮಗೆ. ಬಟ್ ಸ್ವಲ್ಪ ಮೆಸ್ಸಿ ಆಗಿದೆ, ಬೇಜಾರು ಮಾಡ್ತಾರೆ. ಪರವಾಗಿಲ್ಲ. ನಾವೇ ನೋಡೋದು ಹಂಗೆ. ಅದು ನೋಡಿ, ನಮ್ ಜಾಕಿ ರಾಮ ಶೆಕೆಗೆ ಬಂದು ಒಳಗಡೆ ಕೂತ್ಕೊಂಡಿದ್ದಾನೆ. ಇವರೊಬ್ರು ನಮ್ಮ ಮಿಟ್ಟು ಹೊಸತ್ತು, ಮೊನ್ನೆ ಬಂದಿದ್ದಷ್ಟೇ. ಎಲ್ಲಿಂದನೋ ಬಂತು, ಯಾವ ಊರಿಂದ ಬಂತು ಗೊತ್ತಿಲ್ಲ. ಚೆನ್ನಾಗಿದೆ ಬಿಡೋ ಮಿಂಟು. ಓಕೆ. ಅಲ್ಲಿ ಕೋಳಿ ಇದೆ. ಕೋಳಿ ಕೂಡ ಇದೆ. ಇವ್ರದ್ದು ಇಂಡಿವಿಜುವಲ್ ದೇವರ ಮನೆ.